ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಆಂಧ್ರದಲ್ಲಿ ಏನು ಫೇಮಸ್ ಅಂತ ನನಗೆ ಕೇಳಿದ್ರೆ ನಾನು ಪಪ್ಸಾರು ಅಂತಲೇ ಹೇಳ್ತೀನಿ. ಆ ಪಪ್ಸಾರು ವಿಡಿಯೋನೇ ನಿಮ್ಮ ಹತ್ರ ನಾನಿವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಸೊಪ್ಪು, ಪಾಲಕ್ ಸೊಪ್ಪು ಹಾಗೆಯೇ ಮೆಂತ್ಯ ಸೊಪ್ಪು 2 ರೀತಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ವಾಶ್ ಮಾಡಿ ಮೊದಲಿಗೆ ಕಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ 2 ಸಲ ಮತ್ತೆ ವಾಶ್ ಮಾಡಿ ನೋಡಿ ಈ ಥರ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದ್ದಾದಮೇಲೆ ನೋಡಿ ನಾನು ಬೇಳೆ ಇಲ್ಲಿ ಹೆಸರುಬೇಳೆ ಹಾಗೆಯೇ ತೊಗರಿಬೇಳೆ 2 ತೊಗೊಂಡಿದ್ದೀನಿ. 1 ಗ್ಲಾಸಷ್ಟು ತೊಗರಿಬೇಳೆ ಹಾಗೆಯೇ ಅದರಲ್ಲೇ 1/4 ಗ್ಲಾಸಷ್ಟು ಹೆಸರುಬೇಳೆ ತಗೊಂಡು ನೀಟಾಗಿ ಅದನ್ನು ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಬಿಟ್ಟು ಈಗ ನಾವು ಅದಕ್ಕೆ ಸೊಪ್ಪು ಸೇರಿಸ್ಬೇಕು. ಕಟ್ ಮಾಡಿದ್ವಲ್ಲ ಆ ಸೊಪ್ಪನ್ನ ಸೇರಿಸ್ಕೋಬೇಕು. ಹಾಗೆಯೇ ಟೊಮೊಟೊ ಹಾಗೆ ಬದನೆಕಾಯಿ, ಬೆಳ್ಳುಳ್ಳಿ ಎಸ್ಲು, ಈರುಳ್ಳಿ ಹಾಗೆಯೇ ಉಪ್ಪು 1 ಹಿಡಿಯಷ್ಟು ಉಪ್ಪು ಹಾಕಿ ಸೇರಿಸ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಜೀರಿಗೆ ಮೆಣಸು ಪೌಡ್ರು ಅಂತ ಸಪ್ರೇಟಾಗಿ ನಾವು ಬೇಳೆ ಸಾಂಬಾರಿಗೆ ಹಾಗೆಯೇ ಈ ಪಪ್ಪು ಸಾಂಬಾರಿಗೆ ಅಂತಲೇ ಮಾಡಿ ಇಟ್ಕೊಂಡಿರ್ತೀವಿ ಸಪ್ರೇಟಾಗಿ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ, ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಇದು ನೋಡಿ ಜೀರಿಗೆ ಮೆಣಸು ಪೌಡ್ರು 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಅಚ್ಚ ಖಾರದ ಪುಡಿ 2 ಟೇಬಲ್ ಸ್ಪೂನು ಹಾಗೆಯೇ ಧನಿಯಾ ಪೌಡ್ರ್ 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಹುಣಸೆ ಹಣ್ಣು ಹಾಕ್ಕೊಳ್ಳಿ, ಚಿಕ್ಕ ಲಿಂಬೆ ಹಣ್ಣು ಗಾತ್ರದಷ್ಟು. ಹಾಗೆ ನೀರು ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 4 ಗ್ಲಾಸ್ ಹಾಕಿದ್ದೀನಿ. ಸ್ವಲ್ಪ ಗಟ್ಟಿ ಇರಬೇಕು ಸಾಂಬಾರು ಅಂತ ಸಾಕು ಅನ್ನಿಸ್ತು. ಹಾಕ್ಬಿಟ್ಟು ಇದನ್ನು ಒಂದು 3ರಿಂದ 4 ವಿಸಿಲ್ ಕೂಗಿಸ್ಕೊಳ್ಳಿ. ಹೆಸರುಬೇಳೆ ಹಾಕೋದ್ರಿಂದ ಸಾಂಬಾರು ಟೇಸ್ಟು ಚೆನ್ನಾಗಿರುತ್ತೆ, ಹಾಗೆಯೇ ದೇಹಕ್ಕೂ ತಂಪು ಅಂತ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಸೊಪ್ಪು, ಟೊಮೊಟೊ ಹಾಗೆಯೇ ಬದನೆಕಾಯಿ, ಬೇಳೆ ಎಲ್ಲ ನೀಟಾಗೆಲ್ಲ ಬೆಂದಿದೆ. ನೋಡಿ ಈಗ ಇದನ್ನು ಸಪ್ರೇಟ್ ಮಾಡ್ಕೋಬೇಕು. ನೀರು ಸಪ್ರೇಟು ಹಾಗೆಯೇ ಇದೆಲ್ಲ ಪಪ್ಪು ಎಲ್ಲ ಒಂದು ಸೈಡ್ ಸಪ್ರೇಟ್ ಮಾಡ್ಕೊಂಬಿಟ್ಟು ಇದನ್ನು ನೀಟಾಗಿ ಮಸಿಬೇಕು ಮಸಿಯೋ ಕೋಲಿಂದ. ಕೆಲವರು ಈ ಪಪ್ಸಾರನ್ನ ಇದು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊತಾರೆ. ನಮಗೇನೋ ರೂಢಿ ಇಲ್ಲ ಆ ಥರ. ಯಾವಾಗಲೂ ನಾವು ಇದೇ ಥರ ಮಸಿಯೋ ಕೋಲು ತಗೊಂಡು ಈ ಥರ ಮಸ್ಕೊತೀವಿ ಸಾಂಬಾರನ್ನ. ಈಗ ನಾವೇನಾಗಲೇ ನೀರು ಸಪ್ರೇಟ್ ತೆಗ್ದಿದ್ವಲ್ಲ ಆ ನೀರನ್ನ ಇದರಲ್ಲಿ ಸೇರಿಸ್ಕೊಳ್ಳಿ ಮಸ್ದಿರೋ ಪಪ್ಪು ಸಾಂಬಾರಲ್ಲಿ. ಈಗ ನಾವು ಇದೇ ಸಾಂಬಾರಿಗೆ ಒಗ್ಗರಣೆ ಕೊಟ್ಕೊಳ್ಳೋಣ. ನೋಡಿ ಒಗ್ಗರಣೆಗೆ ಮೊದಲಿಗೆ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಕ್ಕಿ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಗೆಯೇ ಜೀರಿಗೆ ನೋಡಿ ಮೊದಲಿಗೆ ಬೆಳ್ಳುಳ್ಳಿನ ಕುಟ್ಬಿಟ್ಟು ಇಟ್ಕೊಳ್ಳಿ. ಹಾಗೆಯೇ 2 ಒಣಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು, ಈ ಕುಟ್ಟಿರೋ ಬೆಳ್ಳುಳ್ಳಿ ಇಷ್ಟು ಸೇರಿಸ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳಿ. ಕಲರ್ ಚೇಂಜ್ ಆಗುತ್ತೆ ಬೆಳ್ಳುಳ್ಳಿ ಹಾಗೆಯೇ ಒಣಮೆಣ್ಸಿನ್ಕಾಯಿ. ಆಗ ಒಗ್ಗರಣೆ ಹಾಕ್ಬಿಡಿ. ಇದರಲ್ಲಿ ಈರುಳ್ಳಿನೂ ಸೇರಿಸ್ಕೋಬೋದು, ಚೆನ್ನಾಗಿರುತ್ತೆ. ಆಪ್ಷನಲ್ಲದು, ನಿಮ್ಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಈರುಳ್ಳಿ. ನಾನು ಒಗ್ಗರಣೆಯಲ್ಲಿ ಹಾಕಿಲ್ಲ. ನೋಡಿ ಇಷ್ಟೇ ಸಾಕು ಅನ್ನಿಸ್ತು, ಸೊ ಹಾಗಾಗಿ ನಾನು ಇಷ್ಟೇ ಹಾಕ್ತಿರೋದು ಒಗ್ಗರಣೆಗೆ. ನೋಡಿ ಎಲ್ಲ ಸಾಂಬಾರೆಲ್ಲ ರೆಡಿ ಆಯಿತು. ಮತ್ತು ಇದನ್ನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಹಾಗೆಯೇ ಕಾಯಿಸ್ಕೊಳ್ಳಿ ಸಾಂಬಾರನ್ನ. ಹಸಿ ಸ್ಮೆಲ್ ಹೋಗುತ್ತೆ ಅಂತ ಮತ್ತೆ ಇನ್ನೊಂದು ಸಲ ಇದನ್ನು ಈ ಥರ ಸ್ಟವ್ ಮೇಲೆ ಕಾಯಿಸ್ಕೊತೀವಿ ಅಷ್ಟೇ. ಈಗ ನೋಡಿ ಅನ್ನ, ಪಪ್ಪು ಸಾಂಬಾರು ಹಾಗೆಯೇ ನಾನಿಲ್ಲಿ ಸೈಡಲ್ಲಿ ಹುಣಸೆ ತೊಕ್ಕ ಹಾಕ್ಕೊಂಡಿದ್ದೀನಿ. ಉಪ್ಪಿನಕಾಯಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಹಾಗೆಯೇ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಈ ಪಪ್ಪು ಮುದ್ದೆಗೂ ಚೆನ್ನಾಗಿರುತ್ತೆ, ಆಮೇಲೆ ರೈಸ್ಗೂ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ಪಪ್ಪನ್ನ ನಿಮ್ಮ ಮನೆಯಲ್ಲಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.